ಹೇಳಿದ ಹಾಗೆ ಇದು ಆಳ್ವಾಸ್ ಪ್ರಗತಿ ಇದೀಗ ಇಲ್ಲಿವರೆಗೆ ಒಟ್ಟು 20 ಉದ್ಯೋಗ ಮೇಳಗಳನ್ನ ಆಯೋಜನೆ ಮಾಡಿದೆ. ಅದರಲ್ಲಿ 13 ಉದ್ಯೋಗ ಮೇಳ ಇದು ಅಂದ್ರೆ 13 ಉದ್ಯೋಗ ಮೇಳ ಆಳ್ವಾಸ್ ಅಂದ್ರೆ ಮೂಡುಬಿದ್ರೆ ವಿದಿಗೆರೆಯಲ್ಲಿ ಆಗಿದೆ. ಮತ್ತೆ 7 ಉದ್ಯೋಗ ಮೇಳಗಳು ಬೇರೆ ಬೇರೆ ಭಾಗದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಆಗಿದೆ. ಇದೀಗ 14ನೇ ಆವೃತ್ತಿಯ ಉದ್ಯೋಗ ಮೇಳ ಜೂನ್ 7 ಮತ್ತು 8ರಂದು ನಡೆಯಲಿಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ಒಟ್ಟು 14 ಸೆಕ್ಟರ್ಗಳು ಅಂದ್ರೆ ವಿವಿಧ 14 ಸೆಕ್ಟರ್ಗಳು ಈ ಉದ್ಯೋಗ ಮೇಳದಲ್ಲಿ ಅಂದ್ರೆ ಉದ್ಯೋಗವನ್ನ ನೀಡ್ತವೆ. ಅದರಲ್ಲಿ ಮುಖ್ಯವಾಗಿ ITS ಇರ್ಬೋದು, ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್, ಸೇಲ್ಸ್ ಅಂಡ್ ರಿಟೇಲ್ ಇರ್ಬೋದು, ಹಾಸ್ಪಿಟಾಲಿಟಿ, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ಆಟೋಮೊಬೈಲ್, ಮತ್ತೆ ಹೆಲ್ತ್ ಕೇರ್, ಫಾರ್ಮಸ್ಯೂಟಿಕಲ್ಸ್, ಮೀಡಿಯಾ, ಎಜುಕೇಶನ್, ಟೆಲಿಕಾಂ, NGO ಈ ತರದ 14 ಕ್ಷೇತ್ರಗಳಲ್ಲಿ ಉದ್ಯೋಗ ಅಂದ್ರೆ ವಿವಿಧ ಕಂಪನಿಗಳು ಬರ್ತಾವೆ. ಈಗಾಗಲೇ ಕಂಪನಿಗಳ ರಿಜಿಸ್ಟ್ರೇಷನ್ ಆರಂಭ ಆಗಿದೆ. ಮತ್ತೆ ವಿದ್ಯಾರ್ಥಿಗಳ ಉದ್ಯೋಗ ಆಕಾಂಕ್ಷಿಗಳ ರಿಜಿಸ್ಟ್ರೇಷನ್ ಸಹ ಆರಂಭ ಆಗಿದೆ. ಇಲ್ಲಿವರೆಗೆ ಅಂದ್ರೆ ನಾವು ನಿನ್ನೆ ಇಲ್ಲಿಗೆ ಬರಬೇಕಾದ್ರೆ ಡೇಟಾ ತೆಗೆದಾಗ ಒಟ್ಟು 70 ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾವೆ. ಮತ್ತೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ಅಂದ್ರೆ SLC ಇಂದ ಹಿಡಿದು ITI SLC ಇಂದ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ತನಕ ಯಾವುದೇ ತರದ ಗ್ರಾಜುಯೇಟ್ಸ್ಗಳಿಗೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಮತ್ತೆ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ಬಯಸುವವರು www.alvaspragati.com ಅನ್ನುವ ವೆಬ್ಸೈಟ್ ಅನ್ನು ಅದಕ್ಕೋಸ್ಕರ ನಾವು ಡೆವಲಪ್ ಮಾಡಿದ್ದೇವೆ. ಅದರಲ್ಲಿ ಸಂಪೂರ್ಣ ಮಾಹಿತಿ ನಾವೇನು ಇಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳ್ತೇವೆ ಅದೆಲ್ಲ ಸಂಪೂರ್ಣ ಮಾಹಿತಿ ಅದರಲ್ಲಿ ಲಭಿಸ್ತದೆ. ಮತ್ತೆ ಆನ್ಲೈನಲ್ಲೇ ವಿದ್ಯಾರ್ಥಿಗಳು ಉದ್ಯೋಗ ಆಕಾಂಕ್ಷಿಗಳು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ 200ಕ್ಕೂ ಅಧಿಕ ಕಂಪನಿಗಳು ಅಂದ್ರೆ ಜೂನ್ 7 ಮತ್ತು 8ಕ್ಕೆ 200ಕ್ಕೂ ಅಧಿಕ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾವೆ. MBA ಅದೇ ನಾನು ಪತ್ರಿಕಾ ನಿಮ್ಮ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೇವೆ. MBA, MCom, BCom, BBA, BSc ಇಂಥ ಪದವೀಧರರಿಗೆ ಹೈದರಾಬಾದ್ನ ಫ್ಯಾಕ್ಸೆಟ್ ಇರ್ಬೋದು, EXL ಸರ್ವಿಸ್, ಮಹೇಂದ್ರ ಫಿನಾನ್ಸ್, ಪ್ರತಿಷ್ಠಿತ ಬ್ಯಾಂಕ್ಗಳಾದ HDFC, ಆಕ್ಸಿಸ್, IDFC, ಬಂಧನ್ ಬ್ಯಾಂಕ್ ಈ ಥರದ ಬ್ಯಾಂಕ್ಗಳಲ್ಲಿ ಉದ್ಯೋಗಗಳು ಸಿಗ್ತವೆ. ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಆಗಿರುವಂಥ ಫ್ಲಿಪ್ಕಾರ್ಟ್ ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತದೆ. ಪ್ರತಿಷ್ಠಿತ ಆಡಿಟಿಂಗ್ ಕಂಪನಿ EY, ಮಲ್ಟಿನ್ಯಾಷನಲ್ ಅಮೆರಿಕನ್ ಕಂಪನಿ EY ಸಹ BCom ಮತ್ತೆ MBA ಪದವೀಧರರನ್ನ ಹೈರ್ ಮಾಡ್ತಾ ಇದೆ. ಅಮೆಜಾನ್ ಕಂಪನಿ ಸಹ ಪದವಿ ಹಿನ್ನೆಲೆ ಯಾವುದೇ ಪದವಿ ಹಿನ್ನೆಲೆಯನ್ನ ಉಳ್ಳವರನ್ನ ಒಂದು ಉದ್ಯೋಗಕ್ಕೆ ನೇಮಿಸಿಕೊಳ್ತದೆ. ಟೆಕ್ ಮಹೇಂದ್ರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂತ ಉದ್ಯೋಗ ಆಕಾಂಕ್ಷಿಗಳನ್ನ ತೆಗೆದುಕೊಳ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕಿರ್ಲೋಸ್ಕರ್, ಟೊಯೋಟೋ, ಟೆಕ್ಸ್ಟೈಲ್ ಮೆಷಿನರಿ ಇರ್ಬೋದು, ಉಷಾ ಆರ್ಮರ್ ಇಂಥ ಮುಂತಾದ ಕಂಪನಿ ಎಲ್ಲ ಕಂಪನಿಗಳ ಹೆಸರನ್ನು ನಾವು 7 ಮತ್ತು 8ರಂದು ನಡೆಯುವ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಈ ಭಾಗದಿಂದ ಯಾರಾದರೂ ಬರ್ತಾರೆ ಅಂತ ಆದ್ರೆ ಅಲ್ಲಿ ಅವರಿಗೆ ವಸತಿಯ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಸೊ ಜೂನ್ 6ರಂದು ಬಂದು ಅಲ್ಲಿ ತಗ್ಲಿಕ್ಕೆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಈ ಭಾಗದಿಂದ ಹೆಚ್ಚಿನ ಅಂದ್ರೆ ಉದ್ಯೋಗವನ್ನ ಹುಡುಕ್ತಾ ಇರುವಂತ ಉದ್ಯೋಗ ಆಕಾಂಕ್ಷಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದು. ಸೊ ಹಾಗಾಗಿ ಈ ಭಾಗದಲ್ಲಿ ನಮ್ಮ ಅಂದ್ರೆ ಆಳ್ವಾಸ್ ಸಂಸ್ಥೆಯಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿಂದ ಬರ್ಲಿಕ್ಕೆ ನಾವು ತುಂಬಾ ಅಂದ್ರೆ ಬರುವಂತವರಿಗೆ ತುಂಬಾ ವಾರ್ಮ್ ವೆಲ್ಕಮ್ ಅನ್ನು ನಾವು ನೀಡ್ತಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.